ಬಿಸಿ ಊಟದ ಬೇಳೆ, ಕಾಳು, ಅಡುಗೆ ಪದಾರ್ಥಗಳು ಇವೆಲ್ಲವೂ ಕೂಡ ಹೆಗ್ಗಣಗಳ ಪಾಲಾಗ್ತಾ ಇದೆ. ಎಲ್ಲಿ ಗೊತ್ತಾ? ಸರ್ಕಾರಿ ಶಾಲೆಯಲ್ಲಿ. ಯಾವ ಜಿಲ್ಲೆಯದ್ದು ಸ್ಟೋರಿ ಹೇಳ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಬಿಸಿ ಊಟಕ್ಕೆ ಕೊಡುವಂಥ ಬೇಳೆ, ಕಾಳು, ಅಡುಗೆ ಪದಾರ್ಥ ಎಲ್ಲವೂ ಕೂಡ ಹೆಗ್ಗಣಗಳ ಪಾಲಾಗ್ತಾ ಇದೆ. ಅದಕ್ಕೆ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯ ಮತ್ತು ಶಿಕ್ಷಕರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಈ ಸ್ಟೋರಿ ಬಂದು ವಿಜಯಪುರ ಜಿಲ್ಲೆಯದ್ದು. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಲಾಳಸಂಗಿ ಶಾಲೆಯಲ್ಲಾಗಿರೋ ಘಟನೆ ಇದು. ಬಿಸಿ ಊಟದ ಅಕ್ಕಿ, ಬೇಳೆಯಲ್ಲಿ ಸತ್ತ ಹೆಗ್ಗಣಗಳು, ಇಲಿ, ಹುಳಗಳ ಪತ್ತೆ ಆಗ್ತಾ ಇದೆ. ಸುಮಾರು 40 ಮೂಟೆಯಷ್ಟು ಅಕ್ಕಿ, 10 ಚೀಲದಷ್ಟು ಬೇಳೆ ಹಾನಿಯಾಯಿತು. ಗ್ರಾಮಸ್ಥರು ಕೊಠಡಿ ಬಾಗಿಲನ್ನು ಓಪನ್ ಮಾಡಿ ನೋಡಿದಾಗ ಅಧ್ವಾನ ಎಲ್ಲವೂ ಬಯಲಾಗಿದೆ. ಮುಖ್ಯ ಶಿಕ್ಷಕ SM ಕೋಳಿ ನಿರ್ಲಕ್ಷ್ಯ ಅಂತೇಳಿ ಗ್ರಾಮಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲಕ್ಕೂ ಕಾರಣ ಮುಖ್ಯ ಶಿಕ್ಷಕನೇ ಅಂತ ಗ್ರಾಮಸ್ಥರು ಆರೋಪವನ್ನು ಮಾಡ್ತಾ ಇರೋದು. ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯ ಮತ್ತು ಶಿಕ್ಷಕರು ಯಾರು ಇದರ ಬಗ್ಗೆ ಮುತುವರ್ಜಿ ವಹಿಸಿಲ್ಲ, ಕಾಳಜಿಯನ್ನು ವಹಿಸಿಲ್ಲ ಅಂತ ನೋಡಿ. ಅದು ಬಾಗಿಲು ಕ್ಲೋಸ್ ಮಾಡಿರ್ತಾರೆ, ಆ ಕೊಠಡಿಯನ್ನು ಗ್ರಾಮಸ್ಥರೇ ಓಪನ್ ಮಾಡ್ತಾರೆ. ಓಪನ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ಬಿಸಿ ಊಟದ ಅಕ್ಕಿ, ಬೇಳೆ ಎಲ್ಲವೂ ಕೂಡ ಸತ್ತ ಹೆಗ್ಗಣಗಳು ಸಿಗ್ತಾ ಇದ್ದಾವೆ, ಇಲಿಗಳು ಸಿಗ್ತಾ ಇದ್ದಾವೆ, ಹುಳ ಬಂದ್ಬಿಟ್ಟಿದೆ ಎಲ್ಲವೂ ಕೂಡ ನೋಡಿ. ಅಲ್ಲಿ ಕಾಂಡಸಾಲಿ ನೋಡ್ರಿ ಲಳಸಂಗಿ ಸಾಲನ್ ಕಿಮಿಕಿ ಹಿಡಿಯೋ ಮಾಡ್ಕೋ. ಯಾಗೈತೆ ಅವ್ನು ಸಾಲನ್ ಕಿಮಿಕಿಗಳು ಮಾಸ್ತರ ನಿರ್ಲಕ್ಷ್ಯತೆಯಿಂದ ಆಳುಗಳು ಸರಿಯಾಗಿ ನೋಡ್ಕೊಳ್ಳಾರ ಬಿಟ್ಟಾಕ ಒಂದು 10 ಕಟ್ಟು ಬ್ಯಾಳೆ, ಒಂದು 40 ಕಟ್ಟು ಅಕ್ಕಿ ಪೂರಾ ಇಲಿಯಾಗಿ ಒಳಗೆ ಹುಳ ಆಗಿ ತಿರುಗಾಡಕತ್ತಾವ. ಮಕ್ಕಳದಂತ ಪರಿಸ್ಥಿತಿ ನೋಡ್ಲಾರ ಬಿಟ್ಟಾಕ ನೀರಿನ ಕುಡಿಯೋ ವ್ಯವಸ್ಥೆ ಎಷ್ಟು ಸರಿ ಹೇಳಿದ್ರು ಅವ್ರು ಇವಾಗ ಏನು ಕಿಲೋಕರ್ ಮಾಡ್ಲಾರ. ಹೆಡ್ ಮಾಸ್ತರ್ ಅವ್ರ ಹೆಸರು ಏನಂದ್ರೆ SM ಕೋಳಿ ಅಂತೇಳಿ ಹೆಡ್ ಮಾಸ್ತರ್. ಅವ್ರ ನಿರ್ಲಕ್ಷ್ಯದಿಂದ ಇಷ್ಟು ಹಾಳಾಗ್ಯದ. ಈ ಕ್ರಮ ಕೈಗೊಳ್ಬೇಕು, ಇದು BO ಆಫೀಸ್ಗೆ ತಿಳಿಬೇಕು. ಎಲ್ಲ ಅಧಿಕಾರಿಗಳು ಆ ಮಾಸ್ತರ್ ಮ್ಯಾಗ ಕ್ರಮ ತಗೋಬೇಕು, BO ಆಫೀಸ್ಗೆ ತಿಳಿಸ್ಬೇಕಿದು. ಯಾಕಂದ್ರೆ ನಮ್ದು ಪಾಲಕರದಿಂದ ನಮ್ದು ಅಭಿಪ್ರಾಯ ಇರುತ್ತದೆ. ಇದೆಲ್ಲ ಮುಂಜಾನೆ ಹಿಡಿದು ಇದೇ ಆಗ್ಯದ ನಮ್ಮ ಸಂತಾನ ನೋಡಿ ಬರ್ರಿ ಲಾಳಸಂಗಿ ಗ್ರಾಮದಲ್ಲಿ ಆ ಪರಿಸ್ಥಿತಿ ಆಗಿ ಕೂತದೆ. ಈ ತಾಲೂಕಿನ ಲಾಳಸಂಗಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಈ ಸುಮಾರು ದಿನಗಳಿಂದ ಕನ್ನಡ ಶಾಲೆಯಲ್ಲಿ ಬಿಸಿಯೂಟದ ವ್ಯವಸ್ಥೆ, ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಇತರೆ ದಿವಸ ಧಾನ್ಯಗಳು ಅವು ನೋಡಿದ್ರೆ ಒಂಥರ ಯಾವುದೋ ಒಂದು ಲೋಕದಾಗಿದ್ದಂಥ ವಾತಾವರಣ ನಿರ್ಮಾಣ ಆಗ್ಯದ. ಯಾಕಂತಂದ್ರೆ ಆಹಾರ ಅತಿ ಕೊಳತು, ಇಡೀ ತಾವೆಲ್ಲ ವಿಡಿಯೋ ಮುಖಾಂತರ ತಾವೆಲ್ಲ ನೋಡಿದ್ದೀರಿ. ಆಹಾರನೂ ವಿಷ ಆಗುವಂಥ ವಾತಾವರಣ ನಿರ್ಮಾಣ ಆಗ್ಯದ. ಮತ್ತು ಬಡ ಮಕ್ಕಳಿಗೆ ಕನ್ನಡ ಶಾಲೆ ಕಲಿತಂಥ ಬಡ ಮಕ್ಕಳಿಗೆ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್ ಫೋನ್ ಸಂಪರ್ಕದಲ್ಲಿ. ಸುನಿಲ್, ಈಗ ಅಲ್ಲಿದ್ದಂತಹ ಅಷ್ಟೂ ಈ ಅಕ್ಕಿ, ಬೇಳೆ ಎಲ್ಲವೂ ಕೂಡ ಹೆಗಣ ಬಂದಿದೆ, ಇಲಿ ಬಂದು ಸತ್ತಿದೆ, ಹುಳಗಳು ಬಂದಿದೆ ಅಂತಂದರೆ ಎಷ್ಟು ದಿನದ ಸ್ಟಾಕ್ ಅದು? ಜೊತೆಗೆ ಯಾಕೆ ಇದ್ರ ಬಗ್ಗೆ ಯಾರು ನಿರ್ವಹಣೆ ಸರಿಯಾಗಿ ಮಾಡ್ತಿಲ್ವಂತೆ ಅಲ್ಲಿನ ಶಿಕ್ಷಕರು? ಖಂಡಿತವಾಗಿ ಶರತ್, ಏನಂತಂದ್ರೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಾಳಸಂಗಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಏನು ಬಿಸಿ ಊಟದ ಅಕ್ಕಿ, ಬೇಳೆಕಾಳುಗಳೇನು ಬರುತ್ತೆ ಅದನ್ನ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಅಂದ್ರೆ ಮಕ್ಕಳಿಗೆ ಸರಿಯಾಗಿ ವಿತರಣೆ ಮಾಡದೇ ಇರುವಂತಹ ಹಿನ್ನೆಲೆಯಲ್ಲಿ ಸ್ಟಾಕ್ ಉಳಿದುಕೊಂಡು ಹಾಗೆ ಉಳಿದಿರುವಂತದ್ದು. ಸುಮಾರು 40 ಮೂಟೆಯಷ್ಟು ಅಕ್ಕಿ ಸೇರಿದಂತೆ 10 ಚೀಲದಷ್ಟು ಬೇಳೆಕಾಳುಗಳು ಸಹಿತ ಹಾಗೆ ಉಳಿದಿದೆ. ಇದರಿಂದ ಅವುಗಳಲ್ಲಿ ಇಲಿಗಳು, ಹೆಗ್ಗಣಗಳು ಸತ್ತು ಬಿದ್ದೇವೆ. ಹುಳ ಹುಪ್ಪಡಿಗಳು ಕೂಡ ಬೇಳೆಕಾಳುಗಳಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಪೋಷಕರು ಯಾವಾಗ ಕೊಠಡಿಯಲ್ಲಿ ಏನು ಸಂಗ್ರಹ ಮಾಡಿ ಇಟ್ಟಿರೋ ದವಸ ಧಾನ್ಯಗಳನ್ನ, ಆ ದವಸ
ಅನ್ನದಾನದ ಕೊಠಡಿಗೆ ಪೋಷಕರು ಹೋಗಿ ನೋಡಿರುವಂತ ಸಂದರ್ಭದಲ್ಲಿ ಇದು ಬೆಳಕಿಗೆ ಬಂದಿರುವಂತದ್ದು. ಇಲಿಗಳು ಸತ್ತಂತ ಅದೇ ಫುಡ್ ಅನ್ನ ಇವ್ರು ಮಕ್ಕಳಿಗೆ ಹಾಕ್ತಾ ಇದ್ರು. ಇದು ಮಕ್ಕಳ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ಶಿಕ್ಷಕ ಮುಖ್ಯ ಶಿಕ್ಷಕ ಏನಿದ್ದಾನೆ ಆತನ ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದ್ರು. ಇನ್ನೂವರೆಗೆ ಯಾವ ಅಧಿಕಾರಿಗಳು ಸಹಿತ ಆತನ ಮೇಲೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬ ಆರೋಪವನ್ನು ಕೂಡ ಅಲ್ಲಿನ ಗ್ರಾಮಸ್ಥರು ಜೊತೆಗೆ ಪೋಷಕರು ಮಾಡ್ತಾ ಇರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗಾಗಿ. ನೋಡಿ, ಹೀಗೆ ಸರ್ಕಾರಿ ಶಾಲೆಯಲ್ಲಿನ ಪರಿಸ್ಥಿತಿಗಳನ್ನು ಒಂದೊಂದೊಂದೊಂದು ಪರಿಸ್ಥಿತಿಗಳನ್ನು ನೋಡ್ತಾ ಹೋಗ್ತಾ ಇದ್ರೆ ಅದಕ್ಕೆ ಯಾರು ಜನ ಸರ್ಕಾರಿ ಸ್ಕೂಲ್ಗಳ ಕಡೆ ಮುಖ ಮಾಡ್ತಾ ಇಲ್ಲ. ಸರ್ಕಾರ ಹೇಳುತ್ತೆ ಇಲ್ಲ, ನಾವು ಎಜುಕೇಷನ್ ಪರ್ಪಸ್ ಆಗಲಿ ಇನ್ನೊಂದು ಮತ್ತೊಂದು ಮಗದೊಂದೆಲ್ಲ ಆಗಲಿ ಹೈಟೆಕ್ ಮಾಡ್ತಾ ಇದ್ದೀವಿ ನಾವು ಅಂತ. ಆದರೆ ಯಾವ ರೀತಿಯ ಹೈಟೆಕ್ಕು? ಬರೀ ಮೇನ್ ಜಿಲ್ಲಾ ಸರ್ಕಾರಿ ಸ್ಕೂಲ್ಗಳಲ್ಲಿ ಮಾತ್ರ ಅಭಿವೃದ್ಧಿ ಮಾಡಿರೋದಾ? ಬೇರೆ ಬೇರೆ ಒಳಗೂ ಕೂಡ ಊರಿನಲ್ಲಿ, ಅಂದರೆ ಒಂದು ಜಿಲ್ಲೆಯಲ್ಲಿ ಒಂದು ತಾಲೂಕು ಅಂತ ಇರುತ್ತೆ, ತಾಲೂಕಿನಲ್ಲಿ ಒಂದಷ್ಟು ಗ್ರಾಮ ಇರುತ್ತೆ, ಆ ಗ್ರಾಮದ ಶಾಲೆಯನ್ನೂ ಕೂಡ ನೋಡಬೇಕಲ್ವಾ? ನೋಡಿ, ಈಗ ಇಲ್ಲೂ ಅಷ್ಟೇ, ಇಂಡಿ ತಾಲೂಕಿನ ಲಾಳಸಂಗಿ ಶಾಲೆಯಲ್ಲಿ ನೋಡಿ ಹಿಂಗಾಗಿದೆ ಘಟನೆ. ಏನು ಇದೇ ಅಕ್ಕಿನ ಇದೇ ಬೆಳೆನ ಯೂಸ್ ಮಾಡ್ತಾ ಇದ್ರಾ ಮಕ್ಕಳಿಗೆ ಕೊಡುವಂಥ ಊಟದಲ್ಲಿ? ಗೊತ್ತಿಲ್ಲ. ಬಟ್ ಸ್ಟಾಕ್ ಇಟ್ಕೊಂಡಿದ್ಯಾಕೆ? ನಿರ್ವಹಣೆ ಕರೆಕ್ಟಾಗಿ ಮಾಡಬೇಕಾಗಿತ್ತಲ್ವಾ? ಸ್ಟಾಕ್ ಇಟ್ಕೊಂಡಿದ್ಯಾಕೆ? ಖಾಲಿ ಮಾಡಬೇಕಾಗಿತ್ತು, ವಿತರಣೆ ಮಾಡಬೇಕಾಗಿತ್ತು ಮುಂಚೆನೇ ಬಂದಂಥ ಸಂದರ್ಭದಲ್ಲಿ. ಅದು ನೋಡಿದ್ರೆ ತಿಂಗಳಾನುಗಟ್ಟಲೆ ಇಟ್ಕೊಂಡಿರೋ ಮೂಟೆಗಳು ಅನ್ನೋ ರೀತಿಯಾಗಿ ಕಾಣಿಸ್ತಾ ಇದೆ. ಅದು ಒಂದು ಸಲ ಬಂದಿದೆ, ಮೊದಲನೇ ಸಲ ಲೋಡು ಬಂದು ಇಟ್ಟಿದ್ರೆ ಅದಾದಮೇಲೆ ಮತ್ತೆ ಲೋಡ್ನ ಓಪನ್ನೇ ಮಾಡಿಲ್ಲ ಅಂತ ಇಟ್ಟಲ್ಲೇ ಇಟ್ಟಿದ್ದಾರೆ. ಚಳಿಗೆ ಮತ್ತು ಮಳೆಗೆ ಬೂಸ್ಟ್ ಹಿಡಿದೋಗಿದೆ, ಫಂಗಸ್ ಬಂದಿದೆ, ಹುಳಗಳು ಬಂದಿದ್ದಾವೆ, ಅದನ್ನು ತಿನ್ನೋಕ್ಕೆ ಇಲಿ ಹೋಗಿದೆ, ಉಸಿರಾಟದ ಸಮಸ್ಯೆಯಿಂದ ಇಲಿನೂ ಸತ್ತೋಗಿದೆ. ಗಬ್ಬು ನಾರ್ತಾ ಇತ್ತು ಇಡೀ ರೂಮ್, ಅದು ಆ ದಾಸ್ತಾನಿಟ್ಟಿದ್ದಂಥ ರೂಮು. ಇದಕ್ಕೆಲ್ಲಕ್ಕೂ ಕಾರಣ ಅಲ್ಲಿನ ಮುಖ್ಯೋಪಾಧ್ಯಾಯ ಮತ್ತು ಶಿಕ್ಷಕರೇ ಕಾರಣ ಅಂಥೇಳಿ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿರೋದು.